ಇದು ಸಿಂಗಲ್ ಓನರ್ ಸರ್? ಸರ್ ಇದು ಸಿಂಗಲ್ ಓನರ್, ಇದು ಸಿಂಗಲ್ ಓನರ್, ಅದು ಸಿಂಗಲ್ ಓನರ್. ಅದು ಸಿಂಗಲ್ ಓನರೇ ಇಲ್ಲ, ನೀವೇ ಓನರ್. 1,30,000ಕ್ಕೆ 12 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. 3,60,000 ಕೊಟ್ಬಿಡೋಣ ಸರ್. ಫೈನಲ್ 3,60,000. 60,000 ಕೊಟ್ಬಿಡ್ತೀವಿ ಸರ್. ಸರ್ ಗಾಡಿ ಓಡಿಸ್ ನೋಡಿ, ಬಂದ್ ಗಾಡಿ ಓಡಿಸ್ ನೋಡ್ರಿ, 70 ಸರ್ 5,000 ಖುಷಿಯಾಗಿ ಕೊಟ್ಟೋಗ್ತಾರೆ. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಸರ್. ಇದಕ್ಕೆ ಬೆಲೆ ಕೊಟ್ಬಿಡೋಣ. ಎಷ್ಟು ಸರ್? ಸರ್ 9,75,000 ಬರೀ ಸಿಂಗಲ್ ಓನರ್ ಗಾಡಿ. 21 ಮಾಡಲ್. 21 ಮಾಡಲ್ ಸರ್. 2,40,000 ಅಷ್ಟೇ. 2,40,000 ಅಷ್ಟೇ ಅಷ್ಟೇ. ಫೈನಲ್ ಒಂದು ರೇಟ್ ಹೇಳಿ ಸರ್. ಸರ್ ಬರೀ 13,500 ಮಾಡ್ಕೊಡ ಬನ್ನಿ ಸರ್. ಫೈನಲ್ 13,500,000. 13,500 ಮಾಡ್ಕೊಡ ಬನ್ನಿ ಸರ್. 22 ಮಾಡಲ್, ಡೀಸೆಲ್, ಮ್ಯಾನ್ಯುಯಲ್, 4x4 ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್. ನೀವೆಲ್ಲ ತಂದಿರಿ, ನೀವು ಸೆಕೆಂಡ್ ಓನರ್ ಆಗ್ತೀರಾ. ಬಟ್ ಇತ್ತಂದ್ರೆ ಫಸ್ಟ್ ಓನರ್ ನೀವೇ ಆಗ್ತೀರಾ. ಸಿಂಗಲ್ ಓನರ್. ಫಸ್ಟ್ ಓನರ್ ನೀವೇ ಆಗ್ತೀರಾ ಸರ್. ತುಮಕೂರಲ್ಲಿ ಕಾರನ್ ಬೈಕ್ ಶೋರೂಮ್ಗೆ ವಿಸಿಟ್ ಮಾಡಿ ಸರ್. ಎಲ್ಲಾ ಕಾರ್ಗಳು ಕ್ವಾಲಿಟಿ ಕಾರ್ಗಳು, ಎಲ್ಲ ವಾರಂಟಿ ಕಾರ್ಗಳು, ಸಿಂಗಲ್ ಓನರ್ ಕಾರ್ಗಳು ಸಿಗ್ತಾವೆ ಸರ್. ವಾರಂಟಿ ಸರ್? ಸರ್ ಎಲ್ಲಾ ಕಾರ್ಗೂ ವಾರಂಟಿ ಕೊಡ್ತೀವಿ ನಿಮಗೆ. 18 ಮೇಲ್ಗಡೆ 2 ವರ್ಷ ಕೊಡ್ತೀವಿ, 18 ಬಿಲೋ ಇರೋರಿಗೆ 1 ವರ್ಷ ವಾರಂಟಿ ಕೊಡ್ತೀವಿ ಸರ್. ಒಟ್ಟಲ್ಲಿ ವಾರಂಟಿ ಇದೆ ಇರುತ್ತೆ. ವಾರಂಟಿ ಖಂಡಿತ ಕೊಡ್ತೀವಿ ಸರ್. ಫ್ರೆಂಡ್ಸ್, ಆಲ್ಮೋಸ್ಟ್ ಉಡುಪಿ, ಶಿವಮೊಗ್ಗ, ಮಂಗಳೂರು ಎಲ್ಲ ಸೈಡು ವಿಡಿಯೋ ಮಾಡಿಬಿಟ್ಟಿದ್ದೀವಿ. ಬಟ್ ತುಮಕೂರಲ್ಲಿ ವಿಡಿಯೋ ಮಾಡಿರಲಿಲ್ಲ. ಸುಮಾರು ಜನ ಡಿಮ್ಯಾಂಡ್ ಮಾಡಿ ಕೇಳ್ತಾ ಇದ್ರಿ ತುಮಕೂರಲ್ಲಿ ಒಂದು ವಿಡಿಯೋ ಮಾಡಿ ಅಂತ. ಫೈನಲಿ ಇವತ್ತು ನಮ್ಮ ತುಮಕೂರಿಗೂ ಬಂದು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಕಾರನ್ ಬೈಕ್ ಸ್ಟೋರ್ ಹೊನ್ನಸಿರಿ ಮಹೀಂದ್ರಾ ಬ್ರಾಂಚಿಗೆ ಬಂದಿದ್ದೀವಿ ವೀಕ್ಷಕರೇ. ಇಲ್ಲಂತೂ ನೀವು ಕಾರ್ಗಳನ್ನ ತೊಗೋತೀನಿ ಅಂದರೆ ಒಳ್ಳೆ ಕ್ವಾಲಿಟಿನೂ ಇರುತ್ತೆ, ಪ್ರೈಸಿಂಗು ಇರುತ್ತೆ. ಕ್ವಾಲಿಟಿ ವೈಸು ನಿಮಗೆ ಆಲ್ಮೋಸ್ಟ್ ಅವ್ರದೇ ಅಂತ ಒಂದು ಚೆಕ್ ಪಾಯಿಂಟ್ಸ್ ಎಲ್ಲ ಇರುತ್ತೆ. ಅದೆಲ್ಲ ನೋಡಿ ಅವರು ತಗೊಬಂದಿರ್ತಾರೆ. ಅಂಡ್ ನಿಮಗೆ 2 ವರ್ಷ ವಾರಂಟಿ ಕೊಡ್ತಾರೆ. ಅಬೋ 18 ಮಾಡಲ್ ತಗೊಂಡ್ರೆ, ಬಿಲೋ 18 ಮಾಡಲ್ ತಗೊಂಡ್ರೆ 1 ಇಯರ್ ವಾರಂಟಿ ಕೊಡ್ತಾರೆ. ಬಟ್ ವಾರಂಟಿ ಅಂತೂ ಇದೇ ಇರುತ್ತೆ. ಬನ್ನಿ, ನಮ್ಮ ಜೊತೆ ಶೋರೂಮ್ ಇಂದ ಶಿವಣ್ಣ ಸರ್ ಇದ್ದಾರೆ. ಫಸ್ಟ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಡೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಶಿವಣ್ಣ ಸರ್. ಆರಾಮ್ ಸರ್, ತುಂಬಾ ಚೆನ್ನಾಗಿ. ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಿಮ್ಮ ಶೋರೂಮ್ ಬಗ್ಗೆ? ಸರ್ ಇವರು ತುಂಬಾ ನಾವು ಡಿಮ್ಯಾಂಡ್ ಮಾಡ್ತಿದ್ದೋ, ಬನ್ನಿ ನಮ್ದೊಂದು ವಿಡಿಯೋ ಮಾಡಿ ತುಮಕೂರಲ್ಲಿ ಇರೋ ಸದಾಶಿವನಗರ ಹೊನ್ನಸಿರಿ ಮಹೀಂದ್ರಾ ಬ್ರಾಂಚ್ ಅಲ್ಲಿ ಕಾರನ್ ಬೈಕ್ ಶೋರೂಮ್ ನ ತುಂಬಾ ದಿವಸದ ಮೇಲೆ ಬಂದಿದ್ದಾರೆ. ವಿಡಿಯೋನೆಲ್ಲ ಮಾಡಿದ್ದಾರೆ. ನಮ್ಮಲ್ಲ ಆಲ್ಮೋಸ್ಟ್ ಗಾಡಿಗಳನ್ನ ತೋರಿಸಿದ್ದಾರೆ. ಇನ್ನ ಬರ್ತಾ ಇರ್ತವೆ ಗಾಡಿಗಳು. ನೀವು ಬಂದು ವಿಸಿಟ್ ಮಾಡಿ, ಒಳ್ಳೊಳ್ಳೆ ಕಾರ್ಗಳು ಸಿಗ್ತಾ ಇದಾವೆ ಸರ್. ಅಲ್ವಾ? ಓಕೆ. ಆಲ್ಮೋಸ್ಟ್ ನಿಮ್ಗೆ ಮಾಡೆಲ್ ಅಲ್ಲಿ ನೋಡ್ತೀನಿ ಅಂದ್ರೆ ಮಾಡೆಲ್ ಅಲ್ಲಿ ಮಹೀಂದ್ರಾ ತಾರು, XL6, ಎರ್ಟಿಗಾ ಎತ್ತರ ಎಲ್ಲ ಗಾಡಿಗಳು ಇದೆ. ಚಿಕ್ಕ ಗಾಡಿಯಿಂದ ದೊಡ್ಡ ಗಾಡಿ ಸರ್. ನಿಮ್ಗೆ ಲೋ ಬಜೆಟ್ ಇಂದ ಹೈ ಬಜೆಟ್ 1 ಲಕ್ಷದಿಂದ ಗಾಡಿ 10 ಲಕ್ಷ 20 ಲಕ್ಷ ತನಕ ಗಾಡಿ ಸಿಗ್ತಾವೆ ಸರ್. ಸಿಗುತ್ತಾ? 1 ಲಕ್ಷಕ್ಕೆ ಗಾಡಿ ಸಿಗುತ್ತಾ ಸರ್? ಸಿಗುತ್ತೆ ಸರ್. ಒಮ್ಮೆ ಸಿಗುತ್ತೆ, ಆಲ್ಟೋ 800 ಸಿಗುತ್ತೆ, ಆಲ್ಟೋ 800 ಸಿಗುತ್ತೆ, ಮಾರುತಿ 800 ಸಿಗುತ್ತೆ. ಖಂಡಿತ ಸಿಗುತ್ತೆ. ವಿಡಿಯೋದಲ್ಲಿ ಇಲ್ಲ ಆದ್ರೆ ಇಲ್ಲ ಸರ್, ಬರ್ತಾ ಇದಾವೆ, ಹೋಗ್ತಾ ಇರ್ತವೆ. ಬಂದು ಒಂದು 3-4 ದಿವಸಕ್ಕೆಲ್ಲ ಹೊಂಟೋಗುತ್ತೆ ಸರ್ ನಮ್ಮ ಹತ್ರ ಗಾಡಿಗಳು. 3-4 ದಿವಸಕ್ಕೆ ಬಂದ ನೀವು ಗಾಡಿಗಳು ಯಾವ್ಯಾವ ನೋಡ್ತೀರೋ ಇಮಿಡಿಯೇಟ್ ಸೇಲ್ ಆಗುತ್ತೆ ಸರ್. ನಮ್ಮ ಹತ್ರ ತುಂಬಾ ಜಾಸ್ತಿನೇ ಇರಲ್ಲ. ಒಂದು ವಾರಕ್ಕೆ ಮ್ಯಾಕ್ಸಿಮಮ್ 1 ವಾರ ಇರುತ್ತೆ ಅಷ್ಟೇ ಸರ್ ಗಾಡಿ. ಅಷ್ಟೇ. ಫಾಸ್ಟ್ ಮೂವಿಂಗ್ ಗಾಡಿಗಳು ತಗೊಳೋದು, ಗಾಡಿಗಳು ನೋಡಿ ತಗೊಂತೀವಿ. ಎಲ್ಲಾ ತರದ ಚೆಕ್ ಪಾಯಿಂಟ್ ಮಾಡಿ ತಗೊಂತೀವಿ. ಸೊ ಹಂಗೆ ಬರುತ್ತೆ, ಹಂಗೆ ಗಾಡಿಗಳು ಸೇಲ್ ಆಗುತ್ತೆ. ಅಂಡ್ ಆಲ್ಮೋಸ್ಟ್ ಇವ್ರದ್ದು ಔಟರ್ ರಿಂಗ್ ರೋಡ್ ಅಲ್ಲೇ ಸಿಗುತ್ತೆ ನಿಮಗೆ. ಬೆಂಗಳೂರು ಟು ತುಮಕೂರು ಬಂದಿದ್ದೆ ಲೆಫ್ಟ್ ತಗೋದಿದ್ದಂಗೆ ಔಟರ್ ರಿಂಗ್ ರೋಡ್. ಬೆಂಗಳೂರು ರಿಂಗ್ ರೋಡ್ ಹೊನ್ನಸಿರಿ ಮಹೀಂದ್ರಾ ಶೋರೂಮ್ ಬಿಸೈಡ್ ಇದೆ ಸರ್. ಅಲ್ವಾ? ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ವೀಕ್ಷಕರೇ. ತುಮಕೂರು ಔಟರ್ ರಿಂಗ್ ರೋಡ್ ಮೈನ್ ರೋಡ್ ಅಲ್ಲೇ ಇದೆ ವೀಕ್ಷಕರೇ. ಇವ್ರ ಹತ್ರ ಆಲ್ಮೋಸ್ಟ್ ಇವತ್ತೊಂದು 10-15 ಕಾರ್ಗಳಿದೆ ಸರ್. ಹೌದು ಸರ್, 15 ಗಾಡಿ ಇದೆ. 15 ಗಾಡಿಗಳಿದೆ. ಇನ್ನ ಬರೋದಿವಂತೆ. ನೀವು ಬರೋ ಅಷ್ಟರಲ್ಲಿ ಇನ್ನೂ ಒಂದಷ್ಟು ಕಾರ್ಗಳು ಬಂದಿರುತ್ತೆ. ಬಂದು ಚೆಕ್ ಮಾಡಿ, ನಿಮಗೆ ಎಲ್ಲ ಕ್ವಾಲಿಟಿ ಕಾರ್ಗಳಾಗಿರುತ್ತೆ. ವಾರಂಟಿ ಜೊತೆಗೆ ಸಿಕ್ಬಿಡುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಸರ್. ಓಕೆ ಸರ್. ಒಂದು ಹೇಳ್ಬಿಡ್ತೀರಾ ಲೋನ್ ಬಗ್ಗೆ? ಸರ್ ಲೋನ್ ಎಲ್ಲ ಗಾಡಿಗಳು ನಿಮ್ದು ಯಾವ್ದು ಫೆಸಿಲಿಟಿ ಸಿಗುತ್ತೋ ಎಲ್ಲ ಮಾಡಿಸ್ಕೊಡ್ತೀವಿ. ನಮ್ಮಲ್ಲೇ ಮಾಡಿಸ್ಕೊಡ್ತೀವಿ. ನಮ್ಗೆ 15 ಬ್ಯಾಂಕ್ಗಳು ಟೈಪ್ ಇದಾವೆ. ಎಲ್ಲ ಬ್ಯಾಂಕಲ್ಲಿ ಯಾವ್ಯಾವ ನಿಮ್ದು ಪ್ರೊಫೈಲ್ ಸೂಟೇಬಲ್ ಆಗುತ್ತೋ ಆ ಪ್ರೊಫೈಲ್ಗೆ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಯಾವ್ದು 12 ಇಯರ್ ಒಳಗಡೆ ಗಾಡಿ ಇದಾವೆ ಎಲ್ಲವಕ್ಕೂ ಲೋನ್ ಮಾಡ್ಕೊಡ್ತೀವಿ ಸರ್. ನಮ್ಮ ಕಡೆ ಡೀಸೆಲ್ ಆದ್ರೂ ಆಗಿರ್ಬೋದು, ಪೆಟ್ರೋಲ್ ಎಲ್ಲ ಗಾಡಿ, ಎಲ್ಲ CNG, ಪೆಟ್ರೋಲ್, ಡೀಸೆಲ್ ಎಲ್ಲ ಗಾಡಿಗಳಿಗೂ ಲೋನ್ ಮಾಡಿಸ್ಕೊಡ್ತೀವಿ ಸರ್. 12 ಇಯರ್ ಬಿಲೋ ಒಳಗಡೆ ಇರೋ ಗಾಡಿಗಳು. ಓಕೆ. 12 ವರ್ಷದ ಒಳಗಡೆ ಯಾವುದೇ ಗಾಡಿ ತಗೊಳ್ಳಿ, ನಿಮಗೆ ಪ್ರತಿಯೊಂದು ಗಾಡಿಗೂ ಲೋನ್ ಆಗ್ಬಿಡುತ್ತೆ. ಬನ್ನಿ, ತಡ ಮಾಡ್ತೀರಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಸರ್. ಫಸ್ಟ್ ನೋಡ್ತಾ ಇರ್ಬೋದು ಡಿಮ್ಯಾಂಡೆಡ್ ವೆಹಿಕಲ್ ಎರ್ಟಿಗಾ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ನಮಸ್ತೆ. ಇದು 2016 ಮಾಡಲ್ ಎರ್ಟಿಗಾ ZDI ಡೀಸೆಲ್ ವೇರಿಯಂಟ್ ಸರ್. ರೇರ್ ಗಾಡಿಗಳು ಸರ್. ಇದು ಈ ತರ ಗಾಡಿಗಳು ನಿಮ್ಗೆ ಸಿಗೋದು ಅಪರೂಪ. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 16 ಮಾಡಲು, ವೆಲ್ ಮೇಂಟೆನೆನ್ಸ್ ಸರ್. ಸರ್ ನೀವು ಒಳಗಡೆ ಇಂಟೀರಿಯರ್ ನೋಡಿದ್ರೆ ಇವಾಗಲೇ ಬಂದು ತಾಣೋಗ್ತೀರಾ ಸರ್. ಎಲ್ಲ ಫುಲ್ ಫಿನಿಶಿಂಗ್ ಇದೆ ಗಾಡಿ. ಒಂದು ಚೂರು ಸ್ಕ್ರಾಚಸ್ ಆಗಲಿ, ಅರ್ಧ ಇರೋದಾಗ್ಲಿ, ಮತ್ತೆ ಪುಷ್ ಸ್ಟಾರ್ಟ್ ಬಟನ್ ಇದೆ, ಆಡಿಯೋ ಸ್ಟೀರಿಂಗ್ ಕಂಟ್ರೋಲ್ ಇದೆ, ಟಚ್ ಸ್ಕ್ರೀನ್ ಇದೆ ಸರ್. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಟಾಪ್ ಎಂಡ್ ಅಲ್ಲ ಸರ್ ಇದು? ಸರ್ ಫುಲ್ ಟಾಪ್ ಎಂಡ್ ಸರ್. ಇದು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ರೂಫ್ ವೆಂಟ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಫುಲ್ ಚಿಲ್ಡ್ ಆಗಿ 7 ಜನ ಕೂತ್ಕೊಂಡು ಓಡೋರಂತ ಎರ್ಟಿಗಾ ಸಿಗ್ತಾ ಇದೆ ZDI ವೇರಿಯಂಟ್ ಸರ್. ಇದ್ರ ರೇಟ್ ಬಂದ್ಬಿಟ್ಟು 7,10,000 ಕೋಟ್ ಮಾಡ್ತಾ ಇದೆ ಸರ್. ಅಂಡರ್ ನೆಗೋಷಿಯಬಲ್ ಆಗುತ್ತೆ ಸರ್. ಗಾಡಿ ನೋಡ್ಬಿಟ್ಟು ನೀವು ಓಡಿಸ್ ನೋಡಿ ಸರ್, ನೀವು ಬೇಡ ಅಂತ ಅನ್ನೋದೇ ಇಲ್ಲ ಸರ್. ಒಂದ್ ರೇಟ್ ಹೇಳಿ ಸರ್. ಸರ್ 7,10,000 ಅಂಡರ್ ನೆಗೋಷಿಯಬಲ್ ಆಗುತ್ತೆ ಸರ್. ಹೆಚ್ಚು ಕಡಿಮೆ ಆಗುತ್ತೆ. ಖಂಡಿತ ಆಗುತ್ತೆ ಸರ್. ಖಂಡಿತ ಮಾಡಿಸ್ಕೊಣ ಬನ್ನಿ ಸರ್. ಎಲ್ಲಿಗೆ ಬರಬೇಕು ಸರ್? ಸರ್ ತುಮಕೂರು ಹೊನ್ನಸಿರಿ ಮಹೀಂದ್ರಾ ಪಕ್ಕದಲ್ಲಿರೋ ಕಾರನ್ ಬೈಕ್ ಶೋರೂಮ್ ಸರ್. ಇನ್ನೊಂದು ಮಾರುತಿಲಿ XL6 ಇದೆ ನೋಡಿ.
ಸರ್ ಇದು 21 ಮಾಡಲು ಜೀಟಾ ವೇರಿಯಂಟ್ ಸಿಂಗಲ್ ಓನರ್ ಸರ್. Okay. ಬರೀ 68,000 ಓಡಿದೆ. ಇದು ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಸರ್, ತುಂಬಾ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ಯಾವುದೇ ಆಕ್ಸಿಡೆಂಟ್ ಆಗಲಿ Okay. ಪೇಂಟಿಂಗ್ ಆಗಲಿ ಯಾವುದೂ ಇಲ್ಲ. ಇದು ಒಳಗಡೆ ಇಂಟೀರಿಯರ್ ನೋಡಿ ಸರ್, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಆಡಿಯೋ ಸ್ಟೀರಿಂಗ್ ಕಂಟ್ರೋಲ್ ಬರುತ್ತೆ, ಲೆದರ್ ಸೀಟ್ ಕವರ್ ಬರುತ್ತೆ. ಒಳಗಡೆ ಇಂಟೀರಿಯರ್ ಮಾತ್ರ ತುಂಬಾ ಎಕ್ಸಲೆಂಟ್ ಆಗಿದೆ ಸರ್. ನೀವು ಗಾಡಿ ನೋಡಿದ್ರೆ ಮಾತ್ರ ಟೆಸ್ಟ್ ನೋಡ್ತೀರಾ, ಗಾಡಿ ತಗೊಂತೀರಾ ಸರ್. Okay, ಸರ್ ಇದ್ರ ಬೆಲೆ ಬಂದ್ಬಿಟ್ಟು ನಿಮ್ಗೆ 9,75,000 ಕೊಟ್ಟು ಮಾಡ್ತಾರೆ ಸರ್. ಓಕೆ, ಫೈನಲ್ ಅಂದ್ರೆ ಸರ್ ಫೈನಲ್ ಅಂದ್ರೆ ಬನ್ನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಒಂದ್ ರೇಟ್ ಹೇಳ್ಬಿಡಿ ಸರ್. ಸರ್ 9,65 ಮಾಡ್ಕೊಡ್ತೀವಿ ಬಿಡಿ ಸರ್. 9,65,000 ಎಕ್ಸೆಲ್ 6. ಓ ಎಕ್ಸೆಲ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರಾ? ಜೀಟಾ ವೇರಿಯಂಟ್. ಓಕೆ ಓಕೆ, ಸ್ಮಾರ್ಟ್ ಹೈಬ್ರಿಡ್. ಅದರಲ್ಲೂ ಸ್ಮಾರ್ಟ್ ಹೈಬ್ರಿಡ್. ಮೈಲೇಜ್ ಬರುತ್ತೆ, ಒಳ್ಳೆ ಈಸಿ ಮೇಂಟೆನೆನ್ಸ್ ಇರುತ್ತೆ. 6 ಸೀಟರ್ ಗಾಡಿ ಸರ್ ಇದು. ಓಕೆ ಓಕೆ. ಅಷ್ಟು ಆಲ್ಟೋ ಕೇಟೇನಾ ಸರ್? ಸರ್ ಆಲ್ಟೋ K10 2015 ಮಾಡಲು ಸರ್. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ, ಸ್ಪೆಷಲ್ ಕಲರ್ ಸರ್ ಇದು. 3 ಓನರ್ ಆಗಿದೆ. ನಿಮ್ಗೆ ಬೆಲೆ ಬಂದ್ಬಿಟ್ಟು 2,40,000 ಅಷ್ಟೇ ಸರ್ ಇದು. ಎಷ್ಟು ಸರ್? 2,40,000 ಅಷ್ಟೇ. 2,40,000 ಅಷ್ಟೇ ಸರ್. ಏನಾದ್ರು ಹೆಚ್ಚು ಕಡಿಮೆ ಸರ್ ಮಾಡೋಣ ಸರ್, ಹೆಚ್ಚು ಕಡಿಮೆ ಮಾಡೋಣ. ಒಳ್ಳೆ ಮೈಲೇಜ್ ಬರುತ್ತೆ ಸರ್, 20-25 ಮೈಲೇಜ್ ಬರುತ್ತೆ. ಓಕೆ ಓಕೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ನೋಡ್ತಾ ಇರ್ಬೋದು, ಇಂಟೀರಿಯರ್ ವೈಸ್, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, AC ಎಲ್ಲ ಬಂದ್ಬಿಡುತ್ತೆ ಫೀಚರ್ಸ್ ವೈಸ್ ಅಲ್ವಾ? ಓಕೆ ಸರ್. ಮೈಲೇಜ್ ವೈಸ್ ಎಲ್ಲ ಸರ್ ಏನ್ ಬರ್ಬೋದು ಸರ್? ಸರ್ ಮೈಲೇಜ್ 25 ಬೇಕಾ ಬರುತ್ತೆ ಸರ್ ಇದು ಗಾಡಿ. 25ವರೆಗೂ ಮೈಲೇಜ್ ಬರುತ್ತೆ. 25 ಮೈಲೇಜ್ ಎಷ್ಟು ಸರ್ ಪ್ರೈಸ್? ಸರ್ 2,40,000 ಅಷ್ಟೇ. 2,40,000 ಅಷ್ಟೇ ಅಷ್ಟೇ. ಮಾರುತಿಲಿ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆಯಲ್ಲ ಸರ್? ಸರ್ 12 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ZDI ವೇರಿಯಂಟ್ ಸರ್. ಓಕೆ, 1,20,000 ಓಡಿದೆ. ಇದು ನಿಮ್ಗೊಂಥರ ಆಂಟಿಕ್ ಪೀಸ್ ಸರ್ ಇದು. Okay. 12 ಮಾಡಲ್ ZDI ಅಲ್ಲಿ ಈ ಕಲರ್ ಈ ವೇರಿಯಂಟ್ ಸಿಗೋದೇ ಇಲ್ಲ, ನಮ್ಮ ಹತ್ರ ಮಾತ್ರ ಸಿಗುತ್ತೆ ಸರ್. Okay. ತುಂಬಾ ಚೆನ್ನಾಗಿದೆ ಗಾಡಿ. ಯಾವುದೇ ನಿಮ್ಗೊಂದು ಕಂಪ್ಲೇಂಟ್ ಹುಡುಕಿ ಸರ್, ಗಾಡಿ ಸಿಗೋದೇ ಇಲ್ಲ ಕಂಪ್ಲೇಂಟ್ ಇದ್ರೊಳಗೆ. ಹೌದಾ? ನೋಡಿ ಸರ್, ಒಳಗಡೆ ಇಂಟೀರಿಯರ್ ಆಗ್ಲಿ ಏನಾಗ್ಲಿ 12 ಮಾಡಲ್ ಅಂತ ಅನ್ಸೋದೇ ಇಲ್ಲ ನಿಮ್ಗೆ. ಓಕೆ ಓಕೆ ಓಕೆ. ಆಲ್ಮೋಸ್ಟ್ ಎಲ್ಲ ಗಾಡಿನೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತ ಗಾಡಿನೇ ತಂದು ನಿಲ್ಸವ್ರೆ. ಇದು ಸಿಂಗಲ್ ಓನರ್ ಸರ್? ಹೌದು ಸರ್, ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ZDI ಡೀಸೆಲ್ ಸರ್. ಓಕೆ ಓಕೆ ಓಕೆ. ಸ್ವಿಫ್ಟ್ ಡಿಸೈರ್ ಅಲ್ಲಿ ZDI ವೇರಿಯಂಟ್ ಇದೆ ನೋಡಿ. ZDI ಪ್ರೈಸಿಂಗ್ ವೈಸ್ ಸರ್? ಸರ್ 3,65,000 ಕೊಡ್ತೀವಿ ಸರ್. ಸರ್ ಡೀಲ್ ಆಗೋ ರೇಟ್ ಹೇಳಿ ಸರ್ ಒಂದು. ಸರ್ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್, 3,60,000 ಕೊಟ್ಬಿಡೋಣ ಸರ್. ಫೈನಲ್ 3,60,000. 60,000 ಕೊಟ್ಬಿಡ್ತೀವಿ ಸರ್. ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಬಾಡಿ ಲೈನ್ ಎಲ್ಲ ಇನ್ನೊಂದ್ಸಲಿ ತುಂಬಾ ಚೆನ್ನಾಗಿದೆ. ZDI ವೇರಿಯಂಟ್ ಗಾಡಿ ಇದಾಗಿರುತ್ತೆ. ಮಹೀಂದ್ರ ತಾರು ಸರ್. ಸರ್ 22 ಮಾಡಲ್ 4x4 ಡೀಸೆಲ್ ಮ್ಯಾನ್ಯುಯಲ್ ವೇರಿಯಂಟ್ ಸರ್ ಇದು ಗಾಡಿ. ಓಕೆ ಓಕೆ. ತುಂಬಾ ಚೆನ್ನಾಗಿದೆ. ಯಾವುದೇ ಆಕ್ಸಿಡೆಂಟ್ ಆಗ್ಲಿ ರೀಪೇಂಟ್ ಆಗ್ಲಿ ಏನೂ ಆಗಿಲ್ಲ ಸರ್. ಓಕೆ ಸರ್ ಒಳಗಡೆ ಇಂಟೀರಿಯರ್ ನೋಡಿ ಹೆಂಗ್ ತುಂಬಾ ಚೆನ್ನಾಗಿದೆ. ನೀವು ಗಾಡಿ ನೋಡಿದ್ರೆ ಸಾಕು ಇಂಟೀರಿಯರ್. ಹೌದಾ? ಗಾಡಿ ಇವತ್ತೇ ಬೇಕು ಅಂತ ಬುಕ್ ಮಾಡ್ತೀರಾ ಸರ್? ಸರ್ ಇವತ್ತೇ ಬೇಕು ಅಲ್ಲ, ಇವಾಗಲೇ ಬೇಕು ಅಂತ ಇವಾಗಲೇ ಬೇಕು ಸರ್. ರೇಟ್ ಬರ್ಬೇಕು ರೇಟ್ ಖಂಡಿತ ಮಾಡ್ಕೊಡೋಣ ಬನ್ನಿ ಸರ್. ಇದ್ರ ಬೆಲೆ ನಮ್ಗೆ 14 ಲಕ್ಷ ಅಷ್ಟೇ, ಬರೀ 14 ಲಕ್ಷ. 14 ಲಕ್ಷ. ಶೋರೂಮ್ ಗಾಡಿ 21.5 ಇದೆ, ನಾವು ಬರೀ 14 ಲಕ್ಷ ಕೊಡ್ತಾ ಇದೀವಿ ಸರ್. ಇದು ಓಕೆ ಓಕೆ ಓಕೆ. 22 ಮಾಡಲು ಬರೀ ಅಡ್ವೊಕೇಟ್ ಗಾಡಿ. ನೋಡ್ತಾ ಇರ್ಬೋದು ವೀಕ್ಷಕರೇ, ಅಡ್ವೊಕೇಟ್ ಗಾಡಿನ ಸರ್ ಇದು? ಸರ್ ಅಡ್ವೊಕೇಟ್ ಗಾಡಿ. ಹೌದು ಸರ್. ಓಕೆ ಓಕೆ. ಅಡ್ವೊಕೇಟ್ ಗಾಡಿ ಇದು. ಡ್ರೈವ್ ವೆಹಿಕಲ್. 4 ವೀಲ್ ಅಲ್ಲ ಸರ್? ಸರ್ 4 ವೀಲ್ ಡ್ರೈವ್. 4 ವೀಲ್ ಡ್ರೈವ್ ಮ್ಯಾನ್ಯುಯಲ್ ಸರ್ ಇದು. ಮ್ಯಾನ್ಯುಯಲ್ ಗೇರ್ ಬಾಕ್ಸ್, 4 ವೀಲ್ ಡ್ರೈವ್, ಡೀಸೆಲ್ ವೇರಿಯಂಟ್. ಹಾಟ್ ಟಾಪ್. ಪ್ರೈಸ್ ಎಷ್ಟು ಸರ್? ಸರ್ 14 ಲಕ್ಷ, ಬರೀ 14 ಲಕ್ಷ. ಸರ್ ಹೇಳಿ ಸರ್ ಇನ್ನೊಂದು ರೇಟ್. ಸರ್ 14 ಲಕ್ಷ ಆರಾಮಾಗಿ ಬನ್ನಿ ಮಾಡ್ಕೊಡೋಣ. ಗಾಡಿ ಓಡಿಸಿ, ಗಾಡಿ ನೋಡಿ 14 ಲಕ್ಷ ಹೆಚ್ಚಿಗೆ ಮಾಡ್ಕೊಡೋಣ ಬನ್ನಿ. ಫೈನಲ್ ಒಂದು ರೇಟ್ ಹೇಳಿ ಸರ್. ಸರ್ ಬರೀ 13.5 ಮಾಡ್ಕೊಡೋಣ ಬನ್ನಿ ಸರ್. ಫೈನಲ್ 13.5 ಲಕ್ಷ. 13.5 ಮಾಡ್ಕೊಡೋಣ ಬನ್ನಿ ಸರ್. ಅದರಲ್ಲೂ 22 ಮಾಡಲ್ ಅಲ್ಲ ಸರ್? 22 ಮಾಡಲ್ ಡೀಸೆಲ್ ಮ್ಯಾನ್ಯುಯಲ್ 4x4 ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್. ನೆಕ್ಸ್ಟ್ ಇನ್ನೊಂದು Hyundai i10. ಸರ್ i10 2012 ಮಾಡಲು ಸಿಂಗಲ್ ಓನರ್, ಬರೀ 72,000 ಡ್ರಿವನ್ ಆಗಿದೆ. ಓಕೆ. ಮ್ಯಾಗ್ನಾ ವರ್ಷನ್ ಸರ್. ಹಾ, ಇದು ಗಾಡಿ ಅಷ್ಟೇ ಸಿಂಗಲ್ ಓನರ್. ಯಾರ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಪೇಂಟ್ ಸರ್ ಇದು. ಓಕೆ 2012 ಮಾಡಲು ಮ್ಯಾಗ್ನಾ. ಹಾ ಹಾ ಹಾ. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಸರ್. ಓಕೆ ಓಕೆ. ಇದು ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ವೈಸ್ ಸರ್ 2,30,000 ಕೊಡ್ತೀವಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 2,30,000 ಫೈನಲ್ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಡ ಬನ್ನಿ ಸರ್. ನಿಮ್ಗೆ 2,30,000ಕ್ಕೆ 12 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಓಕೆ ಓಕೆ ಓಕೆ. ಬನ್ನಿ, ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಬನ್ನಿ ಬನ್ನಿ. ನೆಕ್ಸ್ಟ್ ಇನ್ನೊಂದು ಸೆಲೆರಿಯೋ ಸರ್. ಸರ್ ಸೆಲೆರಿಯೋ 2016 ಮಾಡಲು VXI ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ. ಓಕೆ. ಬರೀ 65,000 ಓಡಿದೆ. ಬರೀ 65,000. ಬರೀ 65,000 ಓಡಿದೆ. ಇದು ಸಿಂಗಲ್ ಓನರ್ ಲೇಡಿ ಯೂಸ್ ಮಾಡ್ತಾ ಇತ್ತು ಸರ್ ಗಾಡಿ ಇದು. ಓಕೆ ಓಕೆ. ಅವ್ರು ಬಿಟ್ರೆ ಯಾರು ಓಡಿಸಿಲ್ಲ, ಯಜಮಾನ್ರು ಓಡಿಸಿಲ್ಲ, ಮಕ್ಕಳು ಓಡಿಸಿಲ್ಲ ಸರ್ ಗಾಡಿ. ಆ ತರದ ಗಾಡಿ ಇದು. ಓಕೆ ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ವೈಸ್ ಸರ್? ಸರ್ ಇದು ನಿಮ್ಗೆ 3,75,000 ಕೊಡ್ತೀವಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಸರ್ 3,70,000 ಮಾಡ್ಕೊಳ ಬನ್ನಿ ಸರ್. 3,70,000. ಓಕೆ ಸರ್, 70,000 ಫೈನಲ್. ಹೆಚ್ಚು ಕಡಿಮೆ ಆಗ್ಬೇಕು ಸರ್ ಅದರಲ್ಲೂ. ಮಾಡ್ಕೊಡ ಸರ್. ಗಾಡಿ ಓಡಿಸ್ ನೋಡಿ, ಬಂದ್ ಗಾಡಿ ಓಡಿಸ್ ನೋಡ್ರಿ. 70,000 ಇನ್ನು 5,000 ಖುಷಿಯಾಗಿ ಕೊಟ್ಟು ಹೋಗ್ತಾರೆ. ಓಕೆ ಓಕೆ ಓಕೆ. ಆ ತರ ಟೇಸ್ಟ್ ಅಲ್ಲಿ ಇದೆ. ಟೇಸ್ಟ್ ಗಾಡಿ ಇದೆ ಸರ್ ಇದು. ನೆಕ್ಸ್ಟ್ ಇನ್ನೊಂದು CV 300 ಸರ್. ಸರ್ 22 ಮಾಡಲ್ ಅನ್ರಿಜಿಸ್ಟರ್ಡ್ ವೆಹಿಕಲ್. ತಗೊಂಡವ್ರೆ ಫಸ್ಟ್ ಓನರ್ ಇದು. ಸೆಕೆಂಡ್ ಓನರ್ ಥರ್ಡ್ ಓನರ್ ಅವರೇ ತಗೊಂಡವ್ರೆ ಫಸ್ಟ್ ಓನರ್ ಸರ್. ತಗೊಳ್ಳೋರೆ ಫಸ್ಟ್ ಓನರ್. ಬರೀ 28,000 ಕಿಲೋಮೀಟರ್ ಓಡಿದೆ. ಓಕೆ ಓಕೆ. ಸರ್ ಇದು ಫುಲ್ ಹೊಸ ಗಾಡಿ ಬಂದ್ಬಿಟ್ಟು 19 ಲಕ್ಷ ಇದೆ. ನಿಮ್ಗೆ ಈ ಗಾಡಿ ಬಂದ್ಬಿಟ್ಟು ಬರೀ 13 ಲಕ್ಷ ಕೊಡ್ತಾ ಇದೀವಿ ಸರ್. 13 ಲಕ್ಷ. 13 ಲಕ್ಷ ಕೊಡ್ತಾ ಇದೀವಿ. 11 ಏರ್ ಬ್ಯಾಗ್ ಇರೋ ಗಾಡಿ ಇದು.
ಫುಲ್ ಟಾಪ್ ಎಂಡ್ ಸರ್? ಫುಲ್ ಟಾಪ್ ಎಂಡ್, 11 ಏರ್ ಬ್ಯಾಗು, ಪುಷ್ ಸ್ಟಾರ್ಟ್ ಬಟನ್, ಸನ್ರೂಫ್ ಓಪನ್ ಇದೆ, ಓಕೆ. ಮ್ಯಾಗ್ ವೀಲ್ ಎಲ್ಲ ಇದೆ, ಪ್ರೊಜೆಕ್ಟೆಡ್ ಲ್ಯಾಂಪ್ಸ್ ಎಲ್ಲ ಇದೆ ಸರ್. ಬರೀ 13 ಲಕ್ಷ ಕೊಡ್ತಾ ಇದೀವಿ ಸರ್. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನು, ಸನ್ರೂಫ್ ಎಲ್ಲ ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಬರೀ ಸರ್ 22 ಮಾಡಲ್ಲು 13 ಲಕ್ಷ ಕೊಡ್ತಾ ಇದೀವಿ ಸರ್.